ನಾವೇನು ಯಾರಿಗೂ ತೊಂದರೆ ಆಗ್ಬೇಕನ್ನೋ ಇಂಟೆನ್ಷನ್. ನೀವು ಯಾಕೆ ಭಯ ಬಿಡ್ತೀರಿ? ನಾವಿರೋವಾಗ ಕಳಿಸಿ ಹೇಳಿ ನಮ್ಮ ಮಾತಾಡಿ. ಅವರು ಒಂದು ಈಗ ನಾವೇನಾದರೂ ಕೆಲಸ ಮಾಡಿದ್ದೆ ಯಾರಿಗೂ ತೊಂದರೆ ಆಗ್ತದೆ, ಕೆಲಸ ಮುಗಿಬೇಕು. ಈಗ ಯಾರು 10 ಲಕ್ಷ ಗ್ರ್ಯಾಂಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅಲ್ಲಿ 2 ಲಕ್ಷ ರೂಪಾಯಿ ಕೆಲಸ ಕೂಡ ಆಗಿದೆ. 10 ಲಕ್ಷ ದುಡ್ಡು ಹೊಡ್ಕೊಂಡು ತಿಂದಾಕ್ಬಿಟ್ಟು ಹೋಗ್ತಾಯಿದ್ದಾರೆ. ಈ ಕೆಲಸ ಮಾಡೋದು ನೀವು ರೆಡಿ ಪಡಿಸ್ಬೋದು. ಗುರುಭವನ ಗುರುಗಳಂದು ಏನಂದರೆ ನೀವು ನಾವೆಲ್ಲ ಇವತ್ತು ಗುರುಗಳ ಕೆಳಗಿನಿಂದ ಬೆಳೆದಿರೋದು. ಗುರುಭವನ ಅಂದಮೇಲೆ ಅದು ಫಸ್ಟ್ ಪ್ರಯಾರಿಟಿ ಕೊಡಬೇಕು. ಇವತ್ತು ಅಲ್ಲಿ ನಾವೇನಾದರೂ ಮಾಡಿದ್ದೆ ಶಾಲೆಗೆ ತೊಂದರೆ, ಒಂದು ವಾಸ್ತು ಬರಲ್ಲ, ನಾಳೆ ಮಕ್ಕಳಿಗೆ ಇದೆಲ್ಲ ಫೀಲ್ಡ್ ಆಗುತ್ತೆ, ಟೆನ್ನಿಸ್ ಕೋರ್ಟು ಇನ್ನೊಂದು ಮತ್ತೊಂದು ಎಲ್ಲ ಮಾಡಬೇಕು. ಅವೆಲ್ಲ ಫ್ಯೂಚರಲ್ಲಿ ತಲೆಯಲ್ಲಿ ಇಟ್ಕೊಂಡು ನಾವು ಮಾಡ್ತಾರೆ. ನಿಮ್ಗೆ ಯಾರನ್ನು ಪ್ರಶ್ನೆ ಮಾಡಿದ್ರೆ ನಮ್ಮನ್ನು ಕೇಳಿ ನಾನು ಹೇಳ್ತೀನಿ. ನಾವು ಇದ್ದುಕೊಂಡು ಯಾರೋ ಹೇಳಿದ್ರು ಅಂತೇಳಿ ಟಿಕೆಟ್ ನೀವು ನಿಲ್ಸ್ಬೇಕು. 25 ಲಕ್ಷ ನಮ್ಮ MP ಅವ್ರು ಕೊಟ್ಟವ್ರೆ, ನಾನು 20 ಲಕ್ಷ ಗ್ರ್ಯಾಂಟ್ ಕೊಟ್ಟಿದ್ದೀನಿ. ಈಗ ಇಂಥ ಕೆಲಸಗಳು ಮಾಡೋಕ್ಕೆ ಬಿಡ್ತಿದ್ಮೇಲೆ ಇನ್ನೆಂಥ ಕೆಲಸ ಮಾಡ್ತಾರೆ? ಯಾಕೆ ನೀವು ದಿಗ್ಲಿ ಬೀಳ್ತಾ ಇದ್ದೀರಾ? ನಾವಿರೋ ಕೊಡ್ತಾರೆ ಯಾರಾದರೂ ಪರ್ಮಿಷನ್ನು? ನಾವು ಯೋಚನೆ ಮಾಡಬೇಕಲ್ಲ. ಈಗ 10 ಲಕ್ಷ ಯಾರೋ ಗ್ರ್ಯಾಂಟ್ ಕೊಟ್ಟಿದ್ದಾರೆ, 10 ಲಕ್ಷದಲ್ಲಿ 1 ಲಕ್ಷ ಕೂಡ ಕೆಲಸ ಮಾಡಿಲ್ಲ. ಈಗ 10 ಲಕ್ಷ ಬಿಲ್ ಮಾಡಿಕೊಂಡವ್ರೆ. ಏನು ನಮ್ಮ ಕಡೆ ಹಂಗೆ ಮಾಡ್ತಾ ಇದ್ದೀರಾ? ಜನಕ್ಕೆ ಒಳ್ಳೇದಾಗಬೇಕು. ನಾಳೆ ಈಗ ಏನು ಎಷ್ಟು ಪ್ರಾಬ್ಲಮ್ ಇರೋದು? ಗುರುಭವನ ಇಲ್ಲ, ನೌಕರ ಭವನ ಇಲ್ಲ, ಅಂಬೇಡ್ಕರ್ ಭವನ ಇಲ್ಲ, ಸರಿಯಾದ ಒಂದು ಹಾಸ್ಪಿಟ್ಲ್ ಇಲ್ಲ. ಯೋಚನೆ ನೋಡ್ಬೇಕಲ್ಲ ಇವೆಲ್ಲ. ಈಗ ಎಜುಕೇಷನ್ದು ಏನಾಗೈತಿ ಇವಾಗ?